ಹೋದ ವರ್ಷ ನಮ್ಮ ಪುಟಾಣಿ ತೊಟ್ಲಲ್ಲಿದ್ಲು. ಈ ವರ್ಷ ಅಂಬೆಗಾಲು ಇಟ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ದಾಳೆ, ಅಮ್ಮ ಅಮ್ಮ ಅಂದ್ಕೊಂಡು. ನಮ್ಮ ಮುದ್ದು ಲಕ್ಷ್ಮಿ ಕ್ಯೂಟಾಗಿ ಎಷ್ಟು ಚೆಂದ ರೆಡಿಯಾಗಿದ್ಲು ಅಂದರೆ ಅವಳು ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ರೆಡಿಯಾಗಿದ್ಲು. ಸೊ ಅವಳು ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೊರಡಬೇಕಾಗಿತ್ತು, ಹಬ್ಬದ ದಿನ ಕೂಡ ಅವ್ರಿಗೆ ಆಫೀಸ್ ಇತ್ತು. ಸೊ ನಾವು ಅವ್ರು ಇನ್ನೇನು ಓಡ್ಬಿಡ್ತಾರಲ್ಲ, ಹೋಗೋಷ್ಟರಲ್ಲಿ ಫ್ಯಾಮಿಲಿ ಜೊತೆ ಒಂದು ಕುಟುಂಬ ಸಮೇತ ಪೂಜೆ ಮಾಡೋಣ ನಾವು ಅಂದ್ಬಿಟ್ಟು, ಸೊ ನಾನು ಬೇಗ ರೆಡಿ ಆಗಿಬಿಟ್ಟು ಅವಳಿಗೂ ಕೂಡ ಚೆಂದ ರೆಡಿ ಮಾಡಿಬಿಟ್ಟು ಒಟ್ಟಿಗೆ ಒಂದು ಪೂಜೆ ಮುಗಿಸ್ಕೊಂಡ್ವಿ. ಸೊ ಈ ಥರ ಎಷ್ಟು ಖುಷಿ ಆಗುತ್ತಲ್ಲ, ನಾವೆಲ್ಲ ಒಟ್ಟಿಗೆ ಗಂಡ ಹೆಂಡತಿ ಒಂದು ಮಗು, ನಮ್ಮದೇ ಒಂದು ಕುಟುಂಬ, ಅದೇ ನಮ್ಮ ಪ್ರಪಂಚ ಆಗಿರೋದನ್ನ ಒಟ್ಟಿಗೆ ಒಂದು ಪೂಜೆ ಎಲ್ಲ ಮುಗಿಸಿ ಸಮಾಧಾನವಾಗಿ ನಮ್ಗೆ ಏನು ಬೇಕೋ ನಮ್ಮ ಎಲ್ಲ ದೇವ್ರ ಹತ್ರ ಬೇಡ್ಕೊಳ್ಳೋದಲ್ಲಿ. ಸೊ ಅದಾದಮೇಲೆ ಮೇಯ್ನ್ ಟಾಸ್ಕು ಎಲ್ಲ ಹೆಣ್ಮಕ್ಳಿಗೂ ಹಬ್ಬ ಆದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ಲೇಬೇಕು. ಸೊ ಅಡುಗೆ ಮಾಡೋ ಟೈಮ್ ಆಗೇ ಹೋಯಿತು. ಆಲ್ಮೋಸ್ಟ್ 12:15 ನಾವು ಒಬ್ಬಟ್ಟು ಸುಡೋಕೆ ಕೂತ್ಕೊಂಡಿದ್ದಕ್ಕೆ 5:15ವರೆಗೂ ಇದೇ ಪ್ರೋಗ್ರಾಮ್, 5:15ವರೆಗೂ ಒಬ್ಬಟ್ಟು ಸುಡೋದೇ ಒಂದು ಪ್ರೋಗ್ರಾಮ್ ಆಗಿತ್ತು. ಸೊ ನಮಗೇನೆಂದರೆ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಅವರಿಗೆ ಬಾಕ್ಸ್ ಪ್ಯಾಕ್ ಮಾಡಬೇಕಾಗಿತ್ತು, ಮತ್ತು ನಮ್ಮ ಆಂಟಿಗೆ ಅವತ್ತು ಹುಷಾರಿರಲಿಲ್ಲ ಪಾಪ, ಅವರಿಗೆ ಊಟ ಕಟ್ಕೊಳಿಸ್ಬೇಕಾಗಿತ್ತು. ಇನ್ನೊಂದು ನಮ್ಮ ತಮ್ಮ ಬಂದುಬಿಡ್ತಾನೆ 1:30 ಅಷ್ಟರಲ್ಲಿ ಅಂತ ಹೇಳಿದ್ದ. ನಾವು ಅಷ್ಟರಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಅರ್ಧ ಭಾಗ ಮುಗಿಸ್ಬೇಕಾಗಿತ್ತು, ಮತ್ತು ಸಂಜೆ ಊಟಕ್ಕೆಲ್ಲ ಹೇಳೋದಿತ್ತಲ್ವ, ಊಟ ಎಲ್ರಿಗೂ ರೆಡಿ ಮಾಡೋದಿತ್ತು. ಸೊ ಎಲ್ಲ ಒಟ್ಟಿಗೆ ಮುಗಿಸ್ಕೊಬಿಡೋಣ, ಇನ್ನು ಸಂಜೆ ಅಂದರೆ ಕುಂಕುಮಕ್ಕೆ ಹೋಗೋದಿರುತ್ತೆ ಅಂದ್ಬಿಟ್ಟು ಬೇಗ ಮಾಡ್ಕೊತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ. ಅದಾದ ನಂತರ ನಾವು ಮನೇಲಿ ಏನೇ ಕಳಸ ಪೂಜೆ ಬಿಟ್ಟು ನಾವು ಏನೇ ಪೂಜೆ ಮಾಡ್ತೀವಿ ಅಂದರೂ ಫಸ್ಟು ನಾವು ಕನ್ಯಾಮಣಿ ಇರ್ತಾರಲ್ಲ, ಸೊ ಅವರಿಗೆ ನಾವು ಫಸ್ಟು ಕುಂಕುಮ ಬಾಗ್ನ ಥರ ಕೊಡಬೇಕಾಗುತ್ತೆ, ಅಂದರೆ ಅರಿಶಿನ ಕುಂಕುಮ ಇಡಬೇಕಾಗುತ್ತೆ, ಅರಿಶಿನ ಕುಂಕುಮ ಕೊಡಬೇಕಾಗುತ್ತೆ. ಸೊ ನಾನು ಹಾಗಾಗಿ ನನ್ನ ಮಾವನ ಮಗಳು ಇದ್ದಾಳೆ ಅಂದ್ಬಿಟ್ಟು ಅವಳನ್ನ ಕರೆಸ್ಕೊಂಡು ಅವಳಿಗೆ ಫಸ್ಟ್ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ದೀನಿ. ಸೊ ನಮ್ಮ ಮನೇಲಿ ಈ ಥರ ಮಾಡೋದ್ರಿಂದ ಏನಂದರೆ ನಮ್ಮದು ಒಂದು ನಂಬಿಕೆ, ನಮ್ಮ ಮನೇಲಿ ಆಯಸ್ಸು ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲನೂ ಅಭಿವೃದ್ಧಿ ಹೊಂದುತ್ತೆ, ತುಂಬ ಒಳ್ಳೆಯದು, ಮತ್ತು ಅವರ ಆಶೀರ್ವಾದನೂ ನಮಗೆ ಸಿಗುತ್ತೆ ಅಂತ. ಸೊ ಅವಳಿಗೇ ಫಸ್ಟು ಕೊಡ್ತಾಯಿದ್ದೀನಿ. ಸೊ ಅದಾದಮೇಲೆ ನಾನು ಕೂಡ ಹಾಗೆ ಸಂಜೆ ಕುಂಕುಮಕ್ಕೆ ಇಡೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಕೂಡ ಮಾಡ್ಕೊತಾ ಇದ್ದೆ. ಸೊ ನಾವು ಏನೇ ಆಗಲಿ ನಮ್ಮ ಶಾಸ್ತ್ರಗಳೇನಿರುತ್ತಲ್ಲ ಅದನ್ನು ನಾವು ಒಂದು ಮಾಡುವಾಗ ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಏನಿರುತ್ತೋ ಅದನ್ನು ನಮ್ಗೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ತಿಳ್ಕೊಂಡು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ನಾನು ಯಾವಾಗಲೂ ಅಷ್ಟೇ, ನನಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನಮ್ಮ ಅಮ್ಮನ ಕೇಳಿ ತಿಳ್ಕೊತೀನಿ, ಇಲ್ಲ ಯಾರು ಕೇಳಿ ತಿಳ್ಕೊಂಡು ಮಾಡ್ಕೊತೀನಿ. ಸೊ ಅದಾದಮೇಲೆ ಇವ್ರು ನೋಡಿ ಇವ್ರ ಪಾಡಿಗೆ ಇವರು ನಾವೆಲ್ಲ ಅಲ್ಲಿ ಅಡುಗೆ ಊಟ ಅಂತ ಮಾಡ್ಕೊತಾ ಇದ್ದೀವಿ. ಇವರು ಸ್ವಲ್ಪ ಹೊತ್ತೆಲ್ಲ ಹುಡುಗರು ರೆಸ್ಟ್ ಮಾಡಿಕೊಂಡು ಅವರು ನೈಟೆಲ್ಲ ನಿದ್ದೆ ಇರಲಿಲ್ವಲ್ಲ. ಸೊ ಅದಾದಮೇಲೆ ನಮ್ಮ ಮಾವನ ಮಗಳು ನಮ್ಮ ತಂಗಿ ಮಗಳಿಬ್ಬರು ಸೇರ್ಕೊಂಡು ರೀಲ್ಸ್ ಎಲ್ಲ ಮಾಡ್ಕೊತಾ ಇದ್ರು. ಸೊ ಅದಾದಮೇಲೆ ಇನ್ನೇನು ನಾನು 5:30 ಆಯ್ತಲ್ಲ, ಇನ್ನು ನಾನು ಕುಂಕುಮಕ್ಕೆ ಹೋಗಬೇಕಾಗಿತ್ತು ನಮ್ಮ ಫ್ರೆಂಡ್ಸ್ ಮನೆಗೆಲ್ಲ. ಸೊ ಹಾಗಾಗಿ ನಾನು ರೆಡಿ ಆಗ್ತಾಯಿದ್ದೀನಿ. ಈ ಸ್ಯಾರಿ ಬಂದು ನಾನು ಯುಗಾದಿಗೆ ಪುನೀತ್ ನನಗೆ ಗಿಫ್ಟ್ ಮಾಡಿದ ಸ್ಯಾರಿ. ಸೊ ಈ ಸ್ಯಾರಿನ ನಾನು ಯುಗಾದಿ ಟೈಮಲ್ಲಿ ವೇರ್ ಮಾಡಿರಲಿಲ್ಲ, ನಮ್ಮ ಟೈಲರ್ ಅವರಿಗೆ ಕೊಟ್ಟಿರಲಿಲ್ಲ. ಸೊ ಇದು ಬಂದು ನೆಕ್ಸ್ಟ್ ಡೇ ಶ್ರಾವಣ ಮಾಡಿದ್ವಿ. ಈ ಶ್ರಾವಣ ಒಂದು ಶಾಕ್ ಏನಂದರೆ, ಯಾವತ್ತೂ ಪುನೀತು ಈ ಥರ ಉಪಾದಾನ ಅದಕ್ಕೆಲ್ಲ ನಾನು ಆಲ್ಮೋಸ್ಟ್ ಅವ್ರನ್ನ ಲವ್ ಮಾಡಿ ಮದುವೆ ಆದಾಗಿಂದ ಯಾವತ್ತೂ ಒಂದೇ ಕೂಡ ಈ ಥರ